ಬಂಗಾರ ಈ ಒಂದು ಪದ ಕೇಳಿದ್ರೆ ಸಾಕು ಅಬಾಲವೃದ್ಧರಾದಿಯಾಗಿ ಎಲ್ಲರ ಕಣ್ಣಲ್ಲೂ ಒಂದು ರೀತಿಯ ಹೊಳಪು ಮೂಡುತ್ತೆ. ಭಾರತೀಯರಿಗೆ ಬಂಗಾರ ಅಂದ್ರೆ ಬರೀ ಲೋಹವಲ್ಲ, ಅದು ನಮ್ಮ ಅಸ್ಮಿತೆ, ನಮ್ಮ ಭಾವನೆ, ನಮ್ಮ ಕಷ್ಟಕಾಲದ ಪರಮಾಪ್ತ ಬಂಧು. ಆದರೆ ಅದೇ ಬಂಗಾರ ಇವತ್ತು ಸಾಮಾನ್ಯ ಜನರಿಗೆ ಎಟುಕದ ಗಗನ ಕುಸುಮವಾಗಿದೆ. 1964ರಲ್ಲಿ ಕೇವಲ 63 ರೂಪಾಯಿ ಇದ್ದ ಈ ಹಳದಿ ಲೋಹ ಇವತ್ತು 2026ರಲ್ಲಿ 1,80,000 ದಾಟಿ ನಿಂತಿದೆ. ಕಳೆದ 60 ವರ್ಷಗಳಲ್ಲಿ ನಡೆದ ಈ ರೋಚಕ ಪಯಣ ಹೇಗಿತ್ತು? ಈ ಬೆಲೆ ಏರಿಕೆಯ ಹಿಂದೆ ಇರೋ ಕಾಣದ ಕೈಗಳು ಯಾವುದು? ಇದರ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲಿದೆ ನೋಡಿ. ₹63.25 ಇಟ್ಟು 1.80 ಲಕ್ಷಕ್ಕೆ ಚಿನ್ನದ ಜಿಗಿತ. ಏನಿ ಹೊಡೆತ? 1964ರಿಂದ 2026 3 ಲಕ್ಷ% ಚಿನ್ನದ ಜಿಗಿತ. ಚಿರತೆ ವೇಗದಲ್ಲಿ ಚಿನ್ನ, ಬಡವರ ಜೇಬಿಗೆ ಭಾರ. ಚಿನ್ನ ಶರವೇಗದಲ್ಲಿ ಏರುತ್ತಿರೋದೇಕೆ? ಬಂಗಾರದ ಬೆಲೆ ಏರಿಕೆ ಹಿಂದಿರೋ ಅಸಲಿಯತ್ತೇನು? ಚಿನ್ನ 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 ಅಂತ ಹೇಳಿದ್ರೆ ಸಾಕು, ಎಲ್ಲರ ಎದೆಯಲ್ಲಿ ನಡುಕ ಶುರುವಾಗತ್ತೆ. ಯಾಕಂದ್ರೆ ಚಿನ್ನವನ್ನ ಕೊಂಡುಕೊಳ್ಳೋದು ಈಗಿನ ಕಾಲದಲ್ಲಿ ಕಷ್ಟ ಅನ್ನುವಂತಾಗಿದೆ. ಲಕ್ಷ ಸುರಿದರೂ ಚಿನ್ನ ಸಿಗದೇ ಇರೋ ಮಟ್ಟಕ್ಕೆ ಏರಿಕೆ ಕಂಡಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಒಂದು ಕಾಲದಲ್ಲಿ 64 ರೂಪಾಯಿಗೆ 10 ಗ್ರಾಂ ಚಿನ್ನ ಬರ್ತಿತ್ತು. ಈಗ ಅದೇ 10 ಗ್ರಾಂ ಚಿನ್ನಕ್ಕೆ 1,80,000 ರೂಪಾಯಿ. ಹೌದು, 1,80,000. ಬಂಗಾರದ ಬೆಲೆ ಈಗ ದಾಟಿರೋದು 1,80,000 ಗಡಿ. ಇನ್ನೇನು ಸ್ವಲ್ಪ ದಿನ ಅಷ್ಟೇ, ಅದು 2 ಲಕ್ಷ ದಾಟೋ ದಿನಗಳು ದೂರಾಗೇನೂ ಉಳಿದಿಲ್ಲ. ಚಿನ್ನದ ಈ ಶರವೇಗವನ್ನ ಕಂಡು ಬಡವರು ಬೆಚ್ಚಿ ಬಿದ್ದಿದ್ದಾರೆ, ಸಿರಿವಂತರು ಆತಂಕಗೊಂಡಿದ್ದಾರೆ. ಚಿನ್ನದ ಮೇಲೆ ದುಡ್ಡು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಸಿಗತ್ತಾ ಅಂತ ದುಡ್ಡಿರೋರು ಯೋಚನೆ ಮಾಡ್ತಿದ್ರೆ, ಚಿನ್ನನ ಕೊಂಡುಕೊಳ್ಳೋದು ಹೇಗಪ್ಪ ಅಂತ ಬಡವರು ಚಿಂತಾಕ್ರಾಂತರಾಗಿದ್ದಾರೆ. ಇಡೀ ಜಗತ್ತಿನ ಜನರನ್ನೇ ನಾನಾ ಥರದ ಚಿಂತೆಗೆ ದೂಡಿ ಮಿರಮಿರ ಅಂತ ಮಿಂಚುತ್ತಿದೆ ಈ ಹಳದಿ ಲೋಹ. ಯಾಕಾಗ್ತಿದೆ? ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಯಾಕಿಷ್ಟು ಹೆಚ್ಚಾಗ್ತಿದೆ? ರಾತ್ರಿ ಕಳೆದು ಬೆಳಕಾಗುವಷ್ಟರಲ್ಲಿ ಒಂದೇ ಸಲಕ್ಕೆ ಚಿನ್ನದ ರೇಟ್ 30,000 ತನಕ ಏರ್ತಿದೆ ಅಂದ್ರೆ ಇದರ ಹಿಂದಿನ ಅಸಲಿಯತ್ತೇನು? ಚಿನ್ನದ ರೇಟು ಯಾಕೆ ಏರ್ತಿದೆ? ಅದನ್ನ ಕಂಟ್ರೋಲ್ ಮಾಡ್ತಿರೋದು ಯಾರು? ಚಿನ್ನದ ಏರಿಕೆ ಹಿಂದಿರೋ ಆ ಅಸಲಿ ಸತ್ಯಗಳು ಏನು ಅನ್ನೋದನ್ನ ನಾವಿವತ್ತು ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಚಿನ್ನ 64 ರೂಪಾಯಿಯಿಂದ ಹೇಗೆ 1,80,000 ಗಡಿ ದಾಟಿತ್ತು ಅನ್ನೋದನ್ನ ತೋರಿಸ್ತೇವೆ ನೋಡಿ. 1964 10 ಗ್ರಾಂ ಚಿನ್ನಕ್ಕೆ ₹63.25. ಎಸ್, ಅದು 1964ರ ಕಾಲಘಟ್ಟ. ಆಗೆಲ್ಲ 10 ಗ್ರಾಂ ಚಿನ್ನದ ರೇಟು ಎಷ್ಟಿತ್ತು ಅಂತ ಕೇಳಿದ್ರೇನೆ ಅಚ್ಚರಿ ಅನಿಸತ್ತೆ. ಯಾಕಂದ್ರೆ ಆಗ ಇದ್ದದ್ದು 10 ಗ್ರಾಮಿಗೆ ₹63.25 ಮಾತ್ರ. ಅಂದರೆ ಇವತ್ತಿನ ಒಂದು ಕಾಫಿ ಬೆಲೆಗೆ ಅಂದು ಬಂಗಾರ ಸಿಕ್ತಿತ್ತು. ಆದರೆ ಕಳೆದ 6 ದಶಕಗಳಲ್ಲಿ ಬಂಗಾರದ ಬೆಲೆ ಬರೋಬ್ಬರಿ 3 ಲಕ್ಷ% ಗಿಂತಲೂ ಹೆಚ್ಚಾಗಿದೆ. ಈ ನಾಗಾಲೋಟ ಕೇವಲ ಅಂಕಿ ಸಂಖ್ಯೆಗಳ ಆಟವಲ್ಲ, ಇದು ರೂಪಾಯಿ ಮೌಲ್ಯದ ಕುಸಿತ ಮತ್ತು ಜಾಗತಿಕ ಹಣದುಬ್ಬರದ ಕಟು ವಾಸ್ತವದ ಎಫೆಕ್ಟ್ ಆಗಿದೆ. ಈ ಎಫೆಕ್ಟ್ ಹಿಂಗೆ ಮುಂದುವರೆದರೆ ಚಿನ್ನದ ರೇಟು 2 ಲಕ್ಷ ರೂಪಾಯಿ ದಾಟೋ ದಿನಗಳು ದೂರ ಉಳಿದಿಲ್ಲ. ಗೋಲ್ಡ್ ಸದ್ಯದಲ್ಲೇ ನನ್ನ ಪ್ರಕಾರ ಇನ್ನೇನು ಸದ್ಯದಲ್ಲೇ 3 ತಿಂಗಳು 4 ತಿಂಗಳು ಒಳಗಡೆನೆ 20,000 ರೂಪಾಯಿ 1 ಗ್ರಾಮ್ ಹೋದ್ರೂ ಕೂಡ ಏನು ಆಶಯ ಪಡಂಗಿಲ್ಲ. ಹಾಗೆ ಬೆಳ್ಳಿ ಕೂಡ 500 ರೂಪಾಯಿವರೆಗೂ 1 ಗ್ರಾಮ್ ಹೋದ್ರೂ ಕೂಡ ಏನು ಆಶ್ಚರ್ಯ ಪಡಂಗಿಲ್ಲ. ಇದು ನಿರಂತರವಾಗಿ ಮೇಲಕ್ಕೆ ಹೋಗ್ತಾ ಇದೆ. 1980ರ ಆಯಿಲ್ ಬಿಕ್ಕಟ್ಟು 10 ವರ್ಷದಲ್ಲಿ 600% ಏರಿಕೆ.
ಇನ್ನು 1970ರಿಂದ 1980ರ ದಶಕ ಬಂಗಾರದ ಪಾಲಿಗೆ ಅತ್ಯಂತ ವೇಗದ ದಶಕ ಆಗಿತ್ತು. ಈ 10 ವರ್ಷಗಳಲ್ಲಿ ಬಂಗಾರ 184ರಿಂದ ಬರೋಬ್ಬರಿ 1330ಕ್ಕೆ ಜಿಗಿತ ಕಂಡಿತ್ತು. ಅಂದರೆ ಕೇವಲ ಒಂದು ದಶಕದಲ್ಲಿ ಹೂಡಿಕೆದಾರರಿಗೆ 600% ಲಾಭ ಸಿಕ್ಕಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂದು ಜಗತ್ತನ್ನ ನಡುಗಿಸಿದ್ದ ತೈಲ ಸಂಘರ್ಷ. ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾದ ಅಸ್ಥಿರತೆ ಜಾಗತಿಕ ಮಾರುಕಟ್ಟೆಯನ್ನ ತಲ್ಲಣಗೊಳಿಸಿತ್ತು. ಯಾವಾಗ ಕಚ್ಚಾ ತೈಲದ ಬೆಲೆ ಏರುತ್ತೋ ಆಗ ಸಹಜವಾಗಿ ಹಣದುಬ್ಬರ ಕೂಡ ಹೆಚ್ಚಾಗತ್ತೆ. ಹಣದುಬ್ಬರದಿಂದ ಹಣದ ಮೌಲ್ಯ ಕುಸಿಯುವಾಗ ಬಂಗಾರವೇ ಅಂತಿಮ ರಕ್ಷಕ ಅನ್ನೋದನ್ನ ಹೂಡಿಕೆದಾರರು ಮನಗಂಡ್ರು. ಇಂದಿನ 2026ರ ಪರಿಸ್ಥಿತಿಯು ಅಂದಿನ 1980ರ ಸ್ಥಿತಿಗೂ ಬಹಳ ಹತ್ತಿರದ ಸಂಬಂಧವಿದೆ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯವೂ ಹೌದು. ಯಾಕಂದ್ರೆ ಈಗಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡವಿದೆ. ಅದರ ಎಫೆಕ್ಟೇ ಚಿನ್ನ 1.80 ಲಕ್ಷ ದಾಟಿರೋದು. 5 ವರ್ಷಗಳ ಬಂಗಾರದ ಶರವೇಗ 48,000ದಿಂದ 1.80 ಲಕ್ಷಕ್ಕೆ. ಇನ್ನು ಕಳೆದ 5 ವರ್ಷಗಳಲ್ಲಿ ಚಿನ್ನದ ದರ ಶರವೇಗದಲ್ಲಿ ಮುನ್ನುಗ್ಗಿಬಿಟ್ಟಿದೆ. ಅಕ್ಷರಶಃ ಇದನ್ನ ಗೋಲ್ಡನ್ ಎರಾ ಅಂತಲೇ ಕರೆಯಲಾಗತ್ತೆ. ಯಾಕಂದ್ರೆ 2022ರಲ್ಲಿ ಚಿನ್ನದ ರೇಟು 52,670 ಆದ್ರೀಗ ಅದು 2026ರ ಹೊತ್ತಿಗೆ 1.80 ಲಕ್ಷ ದಾಟಿ ನಿಂತಿದೆ. ಅಂದರೆ ಕೇವಲ 5 ವರ್ಷಗಳಲ್ಲಿ ಬಂಗಾರದ ಬೆಲೆ ಬರೋಬ್ಬರಿ 240% ಹೆಚ್ಚಾಗಿದೆ. ಇತಿಹಾಸದಲ್ಲೇ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಏರಿಕೆ ಯಾವತ್ತೂ ಆಗಿರಲಿಲ್ಲ. 2025ರ ಒಂದೇ ವರ್ಷದಲ್ಲಿ ಚಿನ್ನ 77%ಕ್ಕಿಂತ ಹೆಚ್ಚು ಲಾಭ ನೀಡಿದೆ. ಆಗೆಲ್ಲ ಯಾರು ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೋ ಅವರಿಗೆ ಈಗ 3 ಪಟ್ಟು ಹೆಚ್ಚು ಹಣ ಸಿಗುತ್ತಿದೆ. ಹಿಂದೆ ಬಂಗಾರ ತಗೊಂಡೋರು ಈಗ ಲಾಭ ಮಾಡ್ತಿದ್ದಾರೆ. ಆದ್ರೆ ಈಗ ಬಂಗಾರ ಕೊಂಡುಕೊಳ್ಳೋದು ಕಷ್ಟ ಅನ್ನುವಂತಾಗಿದೆ. ಇನ್ನು 5 ವರ್ಷದಲ್ಲಿ ಚಿನ್ನ ಹೇಗೆ ಜಿಗಿದಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 2022ರಲ್ಲಿ 10 ಗ್ರಾಂ ಚಿನ್ನಕ್ಕೆ 52,670 ಅಂದರೆ 8% ಏರಿಕೆ ಆಗಿತ್ತು. ಆದರೆ 2023ರಲ್ಲಿ 10 ಗ್ರಾಂ ಚಿನ್ನದ ರೇಟು 65,330 ದಾಟಿತ್ತು. ಅಂದರೆ 24% ಹೆಚ್ಚಾಗಿತ್ತು ಚಿನ್ನದ ರೇಟು. ಇನ್ನು 2024ರಲ್ಲಿ 10 ಗ್ರಾಂ ಚಿನ್ನಕ್ಕೆ 77,913 ಇತ್ತು. ಇದು 19% ಹೆಚ್ಚಳವನ್ನ ಸೂಚಿಸಿತ್ತು. ಆದರೆ 2025ರಲ್ಲಿ 1,38,000 ರೂಪಾಯಿಗೆ 10 ಗ್ರಾಂ ಚಿನ್ನದ ರೇಟು ಜಿಗಿದೇ ಬಿಟ್ಟಿತ್ತು. 2025ರಲ್ಲೇ ಚಿನ್ನದ ರೇಟು 77% ಹೆಚ್ಚಾಗಿತ್ತು. ಆದರೆ 2026ರ ಜನವರಿ ತಿಂಗಳಲ್ಲೇ ಚಿನ್ನದ ರೇಟು 10 ಗ್ರಾಮಿಗೆ 1,80,779 ರೂಪಾಯಿ ದಾಟೇ ಬಿಟ್ಟಿತ್ತು. ಅಂದರೆ 30 ದಿನದಲ್ಲೇ ಚಿನ್ನದ ರೇಟು 31% ಹೆಚ್ಚಾಗಿದ್ದು ಹುಬ್ಬೇರಿಸುವಂತಿತ್ತು. ಯುದ್ಧದ ಕಾರ್ಮೋಡ, ಟ್ರಂಪ್ ಎಚ್ಚರಿಕೆ, ಚಿನ್ನದ ಬೆಂಕಿ. ಇನ್ನು ಬಂಗಾರದ ಬೆಲೆ ಇವತ್ತು ಈ ಮಟ್ಟಕ್ಕೆ ಏರಲು ಅತಿ ಮುಖ್ಯ ಕಾರಣ ಅಂತಾರಾಷ್ಟ್ರೀಯ ರಾಜಕೀಯ ಉದ್ವಿಗ್ನತೆ. ರಷ್ಯಾ ಉಕ್ರೇನ್ ಸಂಘರ್ಷ ನಿರಂತರವಾಗಿ ನಡೆಯುತ್ತಲೇ ಇದೆ. ಇದರ ನಡುವೆ 2026ರ ಜನವರಿಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧ ನೀಡಿದ ಆ ಒಂದು ಎಚ್ಚರಿಕೆ ಮಾರುಕಟ್ಟೆಯನ್ನ ನಡುಗಿಸಿತು. ಟ್ರಂಪ್ ಆಡಿದ ಸ್ಪೀಡ್ ಅಂಡ್ ವೈಲೆನ್ಸ್ ಅನ್ನೋ ಮಾತು ಮತ್ತು ಯುಎಸ್ಎಸ್ ಅಬ್ರಹಾಂ ಲಿಂಕನ್ ಹಡಗಿನ ನಿಯೋಜನೆ ಚಿನ್ನದ ಹೂಡಿಕೆದಾರರಲ್ಲಿ ಭೀತಿ ಹುಟ್ಟಿಸಿತು. ಯಾವಾಗ ದೊಡ್ಡ ರಾಷ್ಟ್ರಗಳ ನಡುವೆ ಯುದ್ಧದ ಭೀತಿ ಸೃಷ್ಟಿಯಾಗುತ್ತೋ ಆಗ ಡಾಲರ್ ಮೌಲ್ಯ ಕುಸಿಯುತ್ತೆ. ಈ ಕುಸಿತವನ್ನ ಎದುರಿಸಲು ಪ್ರಪಂಚದಾದ್ಯಂತ ಆಗಿರೋ ಹೂಡಿಕೆದಾರರು ಬಂಗಾರವನ್ನೇ ಸುರಕ್ಷಿತ ಅಂದುಕೊಂಡು ಬಂಗಾರದ ಮೇಲೆ ಹೂಡಿಕೆ ಮಾಡೋಕೆ ಶುರು ಮಾಡಿದ್ರು. ಅದೇ ನೋಡಿ ಟ್ರಂಪ್ ತಗೊಂಡ ನಿರ್ಧಾರಗಳು, ಯುದ್ಧದ ಸನ್ನಿವೇಶಗಳೇ ನೋಡಿ. 10 ಗ್ರಾಂ ಬಂಗಾರ 1,80,000 ದಾಟಿದ್ದು. ಬ್ಯಾಂಕ್ಗಳ ಚಿನ್ನದ ಖಜಾನೆ RBI ಹತ್ರ ಆಗಿರೋದು ಎಷ್ಟು?
ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ಕೂಡ ಚಿನ್ನವನ್ನ ಸಂಗ್ರಹಿಸಲು ಮುಗಿ ಬೀಳ್ತಿವೆ. 1996ರ ನಂತರ ಇದೇ ಮೊದಲ ಬಾರಿಗೆ ಕೇಂದ್ರೀಯ ಬ್ಯಾಂಕ್ಗಳ ಚಿನ್ನದ ಮೀಸಲು ಅಮೆರಿಕದ ಟ್ರೆಜರಿ ಬಾಂಡ್ಗಳಿಗಿಂತ ಹೆಚ್ಚಾಗಿದೆ. ಭಾರತದ RBI ಕೂಡ ಚಿನ್ನದ ಸಂಗ್ರಹಣೆಯಲ್ಲಿ ಹಿಂದೆ ಬಿದ್ದಿಲ್ಲ. 2024ರಿಂದ ಇಲ್ಲಿಯವರೆಗೆ RBI ಸುಮಾರು 75 ಟನ್ಗಳಷ್ಟು ಚಿನ್ನವನ್ನ ಖರೀದಿಸಿದೆ. ಇಂದು ಭಾರತದ ಬಳಿ 880 ಟನ್ಗಳಷ್ಟು ಚಿನ್ನದ ಮೀಸಲಿನ ನಿಧಿ ಇದೆ. ಅಮೆರಿಕದ ಡಾಲರ್ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಿರುವ ರಾಷ್ಟ್ರಗಳು ತಮ್ಮ ಆರ್ಥಿಕತೆಯನ್ನ ಉಳಿಸಿಕೊಳ್ಳಲು ಬಂಗಾರವನ್ನೇ ಬ್ಯಾಕಪ್ ಆಗಿ ಇಟ್ಕೊಳ್ತಿವೆ. ಹಿಂಗಾಗಿ ಚಿನ್ನದ ರೇಟು ಗಗನಕ್ಕೆ ಏರಿದೆ. ಅದು ಇನ್ನೂ ಏರೋ ಸಾಧ್ಯತೆ ದಟ್ಟವಾಗಿದೆ. ಈ ಕಡೆ ಟ್ರಂಪ್ ಟ್ಯಾರಿಫಿನ ಅಬ್ಬರ ನಮಗೆ ಈಗಲೂ ಕಡಿಮೆ ಆಗೋ ಥರ ಕಾಣಿಸ್ತಾ ಇಲ್ಲ. ಮತ್ತೆ ಎರಡನೇದು ಏನು ಅಂತಂದರೆ, ಕೇಂದ್ರ ಬ್ಯಾಂಕ್ಗಳು ಕೂಡ ಅವರು ಡಿಡಾಲರೈಸೇಷನ್ ಮಾಡ್ತಾ ಇದೆ. ಮುಂಚೆ ಎಲ್ಲ ಡಾಲರಲ್ಲಿ ಒಂದಷ್ಟು ಅಸೆಟ್ಸ್ನ ಇಟ್ಕೊಳ್ತಾ ಇದ್ರು. ಇವಾಗ ಎಲ್ಲ ಕೇಂದ್ರ ಬ್ಯಾಂಕ್ಗಳು, ಭಾರತವನ್ನು ಸೇರಿದಂತೆ ಅನೇಕ ಎಮರ್ಜಿಂಗ್ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಏನು ತೀರ್ಮಾನ ಮಾಡ್ತಾ ಇದೆ ಅಂದರೆ, ನಾವು ಇದನ್ನು ಬಂಗಾರದಲ್ಲಿ ಗಟ್ಟಿಗಳ ಮೂಲಕ ನಾವು ರಿಸರ್ವ್ಸ್ನ ಇಟ್ಕೊಳ್ಳೋಣ, ಅದು ನಮ್ಗೆ ಒಳ್ಳೇದಾಗತ್ತೆ ಅಂತ ತೀರ್ಮಾನ ಮಾಡಿದೆ. ಸೊ ಹಾಗಾಗಿ 2000ರಿಂದ ಈಚೆಗೆನೆ ಪ್ರತಿ ವರ್ಷ ಕೇಂದ್ರ ಬ್ಯಾಂಕ್ಗಳೆಲ್ಲರೂ ನೀವು ಸರಾಸರಿ ತಗೊಂಡ್ರೆ 1,000 ಟನ್ನಷ್ಟು ಕೇಂದ್ರ ಬ್ಯಾಂಕ್ಗಳೇ ಪರ್ಚೇಸ್ ಮಾಡ್ತಾ ಇದೆ. ಸೊ ಹೀಗಿರುವಾಗ ನಮಗೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂತ ಏನು ಲಂಡನ್ನಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ, ಅವರು ಒಂದು ಸಮೀಕ್ಷೆಯಲ್ಲಿ ಹೇಳ್ತಾರೆ, ಇನ್ನೂ 5 ವರ್ಷಗಳ ಕಾಲ ಕೇಂದ್ರ ಬ್ಯಾಂಕ್ಗಳು ಇದೇ ರೀತಿಯಲ್ಲಿ ಅವರ ರಿಸರ್ವ್ಸ್ಗೆ ಗೋಲ್ಡ್ನ ಕೊಂಡ್ಕೊಳ್ಳುತ್ತೆ ಅಂತ ಒಂದು ಅಂದಾಜು ಮಾಡಿದ್ದಾರೆ. ಇದು ಆಗೋದ್ರಿಂದ ಏನಾಗುತ್ತೆ, ಇನ್ನಷ್ಟು ಗೋಲ್ಡ್ ಸ್ಕೇರ್ಸಿಟಿ ಆಗುತ್ತೆ. ಡಾಲರ್ ಮೇಲಿನ ನಂಬಿಕೆ ಕುಸಿತ, ಬಂಗಾರವೇ ಸರ್ವಕಾಲೀನ ಶಕ್ತಿ. ಇವತ್ತು ಜಾಗತಿಕವಾಗಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿದೆ. ಅದೇ ಡಿ-ಡಾಲರೈಸೇಷನ್, ಅಂದರೆ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಡಾಲರ್ ಬಳಸುವುದನ್ನ ಕಡಿಮೆ ಮಾಡೋದು. ಚೀನಾ, ರಷ್ಯಾ ಮತ್ತು ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳು ಈಗ ಬಂಗಾರವನ್ನೇ ತಮ್ಮ ವಿನಿಮಯದ ಆಧಾರವಾಗಿ ಮಾಡಿಕೊಳ್ಳಲು ಪ್ಲಾನ್ ಮಾಡ್ತಿವೆ. ಅಮೆರಿಕದ ಸಾಲದ ಹೊರೆ ಅತಿಯಾಗಿ ಹೆಚ್ಚಾಗಿರೋದ್ರಿಂದ ಡಾಲರ್ ಮೌಲ್ಯ ಯಾವಾಗ ಬೇಕಾದರೂ ಕುಸಿಯಬಹುದು ಅನ್ನೋ ಆತಂಕ ಜಗತ್ತನ್ನ ಆವರಿಸಿದೆ. ಕರೆನ್ಸಿ ನೋಟುಗಳು ಒಂದೊಂದು ದಿನ ಬರೀ ಕಾಗದವಾಗುವ ಆತಂಕವಿದೆ. ಆಗ ಬಂಗಾರವೊಂದೇ ಶಾಶ್ವತ ಆಸ್ತಿ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ. ಹಿಂಗಾಗಿ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಕಲ್ಪನೆಗೂ ಮೀರೋ ಅಷ್ಟು ಎತ್ತರಕ್ಕೆ ಏರಲಿದೆ. ಹಂಗೇನಾದ್ರೂ ಆದ್ರೆ ಚಿನ್ನವನ್ನ ಬಡವರು ಕೊಂಡುಕೊಳ್ಳೋದೇ ಕಷ್ಟ ಆಗತ್ತೆ. ಭಾರತೀಯರಲ್ಲಿರೋ ಚಿನ್ನ ದೇಶದ GDPಗಿಂತಲೂ ಹೆಚ್ಚು. ಭಾರತೀಯ ಕುಟುಂಬಗಳ ಬಳಿ ಇರುವ ಚಿನ್ನದ ಒಟ್ಟು ಮೌಲ್ಯ ನಮ್ಮ ದೇಶದ ಒಟ್ಟು GDPಗಿಂತಲೂ ಹೆಚ್ಚಾಗಿದೆ ಅನ್ನೋ ಮಾತಿದೆ. ಒಂದು ಅಂದಾಜಿನ ಪ್ರಕಾರ ಭಾರತೀಯರಲ್ಲಿ ಸರಿಸುಮಾರು 34,600 ಟನ್ಗಳಷ್ಟು ಚಿನ್ನವಿದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ವರದಿ ಹೇಳಿದೆ. ಇದರ ಇಂದಿನ ಮೌಲ್ಯ ಅಂದಾಜು $5 ಟ್ರಿಲಿಯನ್ ದಾಟಿದೆ. ದೇಶದ ಆದಾಯಕ್ಕಿಂತಲೂ ಜನರ ಮನೆಯಲ್ಲಿರೋ ಚಿನ್ನವೇ ದೊಡ್ಡ ಸಂಪತ್ತಾಗಿದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರತಿ ವರ್ಷವೂ ಚಿನ್ನದ ಖರೀದಿ ದಾಖಲೆ ಮಟ್ಟದಲ್ಲಿ ನಡೆಯುತ್ತಿದೆ. ಜಗತ್ತಿನ ಜನರೆಲ್ಲ ಚಿನ್ನದ ಮೇಲಿನ ಮೋಹ ಬಿಟ್ಟರು. ಭಾರತೀಯ ನಾರಿಯರ ಚಿನ್ನದ ಮೋಹ ಮಾತ್ರ ಹೆಚ್ಚಾಗ್ತಾನೇ ಇದೆ. ದುಡ್ಡು ಇರೋರಿಗೆ ಚಿನ್ನ, ಬಡವರ ಬಂಗಾರ, ಬೆಳ್ಳಿ. ಬಂಗಾರದ ಜೊತೆಗೆ ಬೆಳ್ಳಿ ರೇಟ್ ನಾಗಾಲೋಟದಲ್ಲಿ ಏರ್ತಿದೆ. ಒಂದು ಕಾಲದಲ್ಲಿ ಬಡವರ ಬಂಗಾರ ಅಂತ ಕರೆಸ್ಕೊಳ್ತಿದ್ದ ಬೆಳ್ಳಿ 2025ರ ಆರಂಭದಲ್ಲಿ ಪ್ರತಿ ಕೆಜಿಗೆ 80,000 ಆಗಿತ್ತು. ಆದ್ರೆ 2026ರ ಜನವರಿಯಲ್ಲಿ 4,20,000 ದಾಟಿ ಇತಿಹಾಸ ಸೃಷ್ಟಿಸಿದೆ. ಕೇವಲ 1 ವರ್ಷದಲ್ಲಿ ಬೆಳ್ಳಿ ನೀಡಿದ ರಿಟರ್ನ್ಸ್ ಬರೋಬ್ಬರಿ 270ಕ್ಕಿಂತ ಹೆಚ್ಚು. ಚಿನ್ನದ ರೇಟು ಜಾಸ್ತಿ ಆಗ್ತಿರೋದ್ರಿಂದ ಚಿನ್ನ ಕೊಳ್ಳಲು ಸಾಧ್ಯವಾಗದೇ ಇರೋರು ಬೆಳ್ಳಿ ಖರೀದಿಗೆ ಮುಗಿಬಿದ್ದಿದ್ದಾರೆ. ಹಿಂಗಾಗಿ ಬೆಳ್ಳಿ ಇದೀಗ ಕೇವಲ ಆಭರಣವಾಗಿ ಉಳಿದಿಲ್ಲ, ಬದಲಿಗೆ ಇದು ಕೂಡ ಆರ್ಥಿಕ ಹೂಡಿಕೆಯಾಗಿ ಬದಲಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡೋರು ಈ ಒಂದು ಟ್ರೇಡ್ ಲಾಭಕರವಾಗಿ ನಡೀತಾ ಇದೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ.
ಅದು ಮ್ಯೂಚುವಲ್ ಫಂಡ್ ಇರ್ಬೋದು, ಷೇರು ಮಾರುಕಟ್ಟೆ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಯಾವುದರಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಾರ್ಟ್ ಪೀರಿಯಡಲ್ಲೇ ಈ ಥರ ಒಂದು ಲಾಭಕರವಾಗಿ ಇರತಕ್ಕಂಥದ್ದು ಯಾವುದು ಇಲ್ಲ ಅನ್ನೋದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಹೆಚ್ಚೆಚ್ಚು ಇವತ್ತು ಬೈ ಮಾಡೋದು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಎಲ್ಲರೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ. ಅದರಿಂದ ಯಾರು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಏನ್ ಬೇಕೋ ಅಷ್ಟಕ್ಕೆ ಖರೀದಿ ಮಾಡಿಕೊಂಡ್ರೆ ಸೂಕ್ತ ಅನ್ನೋದನ್ನ ನನ್ನ ಭಾವನೆ. ಎಐ ಕ್ರಾಂತಿಯಿಂದ ಹೆಚ್ಚಾಯ್ತಾ ಬೆಳ್ಳಿ? ಇನ್ನು ಬೆಳ್ಳಿ ಬೆಲೆ ಈ ಮಟ್ಟಕ್ಕೆ ಏರಲು ಅಸಲಿ ಕಾರಣವೇನು ಗೊತ್ತಾ? ಅದು ಎಐ ಕ್ರಾಂತಿ. ಇವತ್ತು ನಾವು ಬಳಸ್ತಿರೋ ಸೂಪರ್ ಕಂಪ್ಯೂಟರ್ಗಳು, ಭಾರಿ ದೊಡ್ಡ ಡೇಟಾ ಸೆಂಟರ್ಗಳು ಮತ್ತು ಹೈ ಸ್ಪೀಡ್ ಚಿಪ್ಗಳಲ್ಲಿ ಬೆಳ್ಳಿಯ ಬಳಕೆ ಅನಿವಾರ್ಯವಾಗಿದೆ. ಬೆಳ್ಳಿಗೆ ಇರುವ ಎಲೆಕ್ಟ್ರಾನಿಕ್ ಕಂಡಕ್ಟಿವಿಟಿ ಬೇರಾವ ಲೋಹಕ್ಕೂ ಇಲ್ಲ. ಪ್ರತಿ ವರ್ಷ ಎಐ ಮಾರುಕಟ್ಟೆ ಬೆಳೆಯುತ್ತಿದ್ದಂತೆ ಬೆಳ್ಳಿಯ ಬೇಡಿಕೆ ಕೂಡ 30% ಹೆಚ್ಚಾಗುತ್ತಿದೆ. ಈ ಟೆಕ್ನಾಲಜಿಯ ಬೇಡಿಕೆಯಿಂದಲೇ ಬೆಳ್ಳಿಯು ಈಗ ಲಕ್ಷಗಳ ಗಡಿ ದಾಟಿದೆ. ರೂಪಾಯಿ ಮೌಲ್ಯ ಕುಸಿತ, ಚಿನ್ನ ಬೆಳ್ಳಿ ಬೆಲೆ ಗಗನಕ್ಕೇರಿಸಿದ. ಇನ್ನು ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಜಾಗತಿಕ ಮಾರುಕಟ್ಟೆಗಿಂತಲೂ ಹೆಚ್ಚು ಏರಲು ನಮ್ಮ ರೂಪಾಯಿ ಮೌಲ್ಯ ಕುಸಿತವು ಒಂದು ಕಾರಣವಾಗಿದೆ. ಜನವರಿ 2026ರಲ್ಲಿ ರೂಪಾಯಿ ಮೌಲ್ಯ ಡಾಲರ್ ಎದುರು 92 ರೂಪಾಯಿರ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ನಾವು ವಿದೇಶದಿಂದ ಚಿನ್ನ ಆಮದು ಮಾಡಿಕೊಳ್ಳುವಾಗ ಡಾಲರ್ನಲ್ಲಿ ಪಾವತಿ ಮಾಡಬೇಕು. ಯಾವಾಗ ರೂಪಾಯಿ ಮೌಲ್ಯ ಕುಸಿಯುತ್ತೋ ಆಗ ನಮಗೆ ಚಿನ್ನದ ಆಮದು ವೆಚ್ಚ ದುಬಾರಿಯಾಗುತ್ತೆ. ಈ ಕಾರಣದಿಂದಲೂ ಭಾರತೀಯರಿಗೆ ಬಂಗಾರ ಬಲು ಭಾರ ಅನ್ನಿಸ್ತಿದೆ. ಡಿಜಿಟಲ್ ಗೋಲ್ಡ್ ಕ್ರಾಂತಿ, ಯುವ ಪೀಳಿಗೆ ಹೊಸ ಆಯ್ಕೆ. ಇನ್ನು ಈ ಡಿಜಿಟಲ್ ಯುಗದಲ್ಲಿ ಚಿನ್ನ ಬೆಳ್ಳಿ ಅನ್ನೋದು ಕೇವಲ ಭೌತಿಕವಾಗಿ ಉಳಿದಿಲ್ಲ, ಅಂಗಡಿಗಳಲ್ಲಿ ಕಾಣೋದಷ್ಟೇ ಚಿನ್ನವಾಗಿಲ್ಲ. ಬದಲಿಗೆ ಡಿಜಿಟಲ್ ಗೋಲ್ಡ್ ಸಿಸ್ಟಮ್ ಕೂಡ ಜಾರಿಗೆ ಬಂದಿದೆ. ಯುವ ಪೀಳಿಗೆ ಇವತ್ತು ಆಭರಣಗಳಿಗಿಂತ ಹೆಚ್ಚಾಗಿ ಡಿಜಿಟಲ್ ಗೋಲ್ಡ್ ಮತ್ತು ಮ್ಯೂಚುವಲ್ ಫಂಡ್ಗಳ ಮಾದರಿಯ ಗೋಲ್ಡ್ BEESಗಳತ್ತ ಆಕರ್ಷಿತರಾಗ್ತಿದ್ದಾರೆ. ಇದರಿಂದಾಗಿಯೂ ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗ್ತಿದೆ. ಹೀಗೆ ಜನ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಈ ಸಂದರ್ಭದಲ್ಲಿ ಅಂತಂದ್ರೆ ಗೋಲ್ಡ್ ETF ನ ತಗೋಬಹುದು. ಗೋಲ್ಡ್ ETF ನ ತಗೊಂಡ್ರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಸೇಫ್ ಬೆಟ್ ನಮಗೆ ಗೋಲ್ಡ್ ETF. ಆವಾಗ ನಮಗೆ ಹೆಚ್ಚು ಏನು ನಮಗೆ ನಷ್ಟ ಆಗೋದಿಲ್ಲ. ಇಲ್ಲ ಸಾವರಿನ್ ಗೋಲ್ಡ್ ಬಾಂಡ್ಸ್ನ ಕೂಡ ತಗೋಬಹುದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅದು ಬರೀ ಒಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತೆ, 12.5% ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತೆ. ಸೊ ಆದರೆ ಒಂದು ವೇಳೆ ನಾವು ಇಲ್ಲ ಇದನ್ನು ನಾನು ಇವಾಗ ತಗೊಂಡ್ಬೇಕು, ಮುಂದೆ ಜಾಸ್ತಿ ಬಂಗಾರದ ಬೆಲೆ ಆಗ್ತಾ ಇದೆ, ಇದೇ ಥರ ಬಂಗಾರದ ಒಂದು ವೇಳೆ ನಾಗಲೋಟ ಮುಂದುವರೆದ್ರೆ ನಿಮಗೆ ಅತಿ ಶೀಘ್ರದಲ್ಲಿ ಒಂದು 6 ತಿಂಗಳ ಒಳಗಡೆ ನನಗೆ 2 ಲಕ್ಷಕ್ಕೆ 10 ಗ್ರಾಮ್ಗೆ ತಲುಪುವ ಎಲ್ಲ ಸಾಧ್ಯತೆಗಳಿರೋದು ನನಗೆ ಕಾಣುತ್ತೆ. ಬಡವರಿಗೆ ಬಂಗಾರ ಭಾರ, ಮದುವೆ ಅಂದ್ರೆ ಹೆಚ್ಚಿದ ಭಯ. ಮದುವೆ ಅಂದಾಕ್ಷಣ ಎಲ್ಲರಿಗೂ ಬಂಗಾರದ್ದೇ ಚಿಂತೆ. ಆದರೆ ಬಂಗಾರ 1.80 ಲಕ್ಷ ದಾಟಿದೆ. ಹಿಂಗಾದ್ರೆ ಬಡವರು ಮದುವೆ ಮಾಡುವುದಾದ್ರೂ ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ. ಬಡವರ ಮನೆಗಳಲ್ಲಿ ಮದುವೆ ಅಂದ್ರೆ ಸಾಕು ಭಯ ಪಡುವಂತಾಗಿದೆ. ಬಡವರ ಪಾಲಿಗೆ ಬಂಗಾರ ಬಲು ಭಾರವಾಗಿ ಬದಲಾಗಿ ಬಿಟ್ಟಿದೆ. ಚಿನ್ನದ ದರ ಇಳಿಸಲು ದೇವರಿಗೆ ಭಕ್ತನ ಹರಕೆ. ಇನ್ನು ಬಂಗಾರದ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಬಡವರಿಗೆ ಅದನ್ನ ಕೊಳ್ಳೋದು ಕಷ್ಟ ಅನ್ನಿಸ್ತಿದೆ. ಹಿಂಗಾಗಿ ಕೆಲವರು ದೇವರ ಮೊರೆ ಹೋಗ್ತಿದ್ದಾರೆ. ಚಿಮನಹಳ್ಳಿ ದುರ್ಗಮ್ಮನ ಜಾತ್ರೆಯಲ್ಲಿ ಬಂಗಾರದ ಬೆಲೆ ಇಳಿಸಮ್ಮ ಅಂತ ಹರಕೆ ಹೊತ್ತಿದ್ದಾರೆ. ಚಿನ್ನದ ರೇಟನ್ನ ಮನುಷ್ಯರಂತೂ ಇಳಿಸೋಕಾಗ್ತಿಲ್ಲ, ದೇವರಾದ್ರೂ ಇಳಿಸ್ಲಿ ಅಂತ ಭಕ್ತರು ನಾನಾ ಥರದಲ್ಲಿ ಬೇಡಿಕೊಳ್ತಿದ್ದಾರೆ, ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಕೇಂದ್ರ ಬಜೆಟ್ 2026 ಕಸ್ಟಮ್ಸ್ ಡ್ಯೂಟಿ ಇಳಿಯುತ್ತ. ಇನ್ನು ಚಿನ್ನದ ರೇಟ್ ಈ ಪರಿ ಹೆಚ್ಚಾಗ್ತಿರೋದ್ರಿಂದ 2026ರ ಕೇಂದ್ರ ಬಜೆಟ್ನಲ್ಲಿ ಏನಾಗಬಹುದು ಅನ್ನೋ ಆಲೋಚನೆ ಶುರುವಾಗಿದೆ. ಚಿನ್ನದ ಮೇಲಿನ ಆಮದು ಸುಂಕವನ್ನ ಏನಾದ್ರೂ ಇಳಿಸ್ತಾರಾ ಅನ್ನೋ ಕುತೂಹಲ ಆಗಿದೆ. ಒಂದು ವೇಳೆ ಸುಂಕ ಕಡಿಮೆ ಮಾಡಿದ್ರೆ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಬಹುದು. ಇಲ್ಲ ಅಂದ್ರೆ ಚಿನ್ನದ ವೇಗ 2 ಲಕ್ಷದ ಗಡಿ ದಾಟಿದ್ರೂ ಅಚ್ಚರಿ ಇಲ್ಲ.